ಜಸ್ಟ್ ಇಮ್ಯಾಜಿನ್, ಒಂದಷ್ಟು ಕಳ್ಳರು ಕಳ್ತನ ಮಾಡಕ್ಕೆ ಬ್ಯಾಂಕ್ಗೆ ಹೋಗ್ತಾರೆ, ಆದ್ರೆ ಆ ಬ್ಯಾಂಕ್ ಅಲ್ಲಿ ದುಡ್ಡೇ ಇಲ್ಲ ಅಂದ್ರೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡದಲ್ಲಿ ನವಗ್ರಹ ಆದ್ಮೇಲೆ ಬೆಸ್ಟ್ ಹೈಸ್ ಥ್ರಿಲ್ಲರ್ ಅಂತ ನೋಡಿರಂದೆ ಈ ಮೂವಿ ನಾನು. ರೀಸೆಂಟ್ ಟೈಮಲ್ಲಿ ಒಂದು ಒಳ್ಳೆ ಹೈಸ್ ಥ್ರಿಲ್ಲರ್ ಇದು. ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆಗ್ಬೋದು, ಲೈಟ್ ಆಗಿ ಲ್ಯಾಗ್ ಆಗುತ್ತೆ, ಮಧ್ಯ ಮಧ್ಯ ಕಾಮಿಡಿ ಅರೇಂಜ್ ವರ್ಕ್ ಆಗದೆ ಇರ್ಬೋದು. ಆದ್ರೆ ಪ್ರೀ ಇಂಟರ್ವ್ಯೂ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಮೂವಿ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಲಾಸ್ಟ್ ಅಲ್ಲಿ ಬರುವಂತ ಟ್ವಿಸ್ಟ್ ಗಳಂತೂ ಸಾಕದಾಗಿದೆ. GST ಈ ಕಥೆಯ ಹೀರೋ ಸೂಸೈಡ್ ಮಾಡ್ಕೋಬೇಕಂತ ತುಂಬಾ ಪ್ರಯತ್ನ ಪಡ್ತಾನೆ, ಆದ್ರೆ ಅಲ್ಲಿರೋ ದೇವ್ಗಳು ಏನ್ ಹೇಳಿ, ಅಲ್ಲಿರೋ ದೇವ್ಗಳು ಇವನ್ನ ಕಾಪಾಡಿ ಸೂಸೈಡ್ ಮಾಡ್ಕೋಬೇಕಂದ್ರೆ ತಲೆ ಮೇಲೆ ಹೊಡೆದು ಬುದ್ಧಿ ಕಳ್ಸುತ್ತೆ. ಈ ದೇವ್ಗಳು ಇವನ್ ಏನು ಕಾಪಾಡ್ತು, ಈ ದೇವ್ಗಳ ಮೋಟಿವ್ ಏನು ಅಂತ ತಿಳ್ಕೊಳಕೋಸ್ಕರ ಈ ಮೂವಿ ನೋಡ್ಬೋದು. ಹಾರರ್ 30% ಇದ್ರೆ ಕಾಮಿಡಿ ನಿಮ್ಗೆ 70% ಇದೆ. ಮೂವಿ ನಿಮ್ಗೆ ಹೋಗೋದೇ ಗೊತ್ತಾಗ. ನನ್ಗಂತೂ ಲಾಸ್ಟ್ ಅಲ್ಲಿ ಬರೋ ಆ ಬ್ಯಾಂಕ್ ಎಪಿಸೋಡ್ ಅಂತೂ ಸಖತ್ ಮಜಾ ಕೊಡ್ತು. ಐ ಆಮ್ ಗಾಡ್. ಇಲ್ಲೊಬ್ಬ ಸೈಕೋ ಕಿಲ್ಲರ್ ದಿನ ಒಂದೊಂದು ಹುಡುಗಿರ್ನ ಸಾಯಿಸಿ ಆ ಹುಡುಗಿರ್ ಬೆಳ್ಗಳನ್ನ ಕಟ್ ಮಾಡ್ಕೊಂಡು ತಗೊಂಡೋಗ್ತಾನೆ. ಏನಕ್ಕೆ ಇರ್ಬೋದು ಆ ಸೈಕೋ ಕಿಲ್ಲರ್ ನ ಕತೆ ಏನು ಅಂತ ತಿಳ್ಕೊಳಕೋಸ್ಕರ ಈ ಮೂವಿ ನೋಡಬಹುದು. ಸ್ಟಾರ್ಟಿಂಗ್ ಒಂದು ಒಳ್ಳೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಆಗಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಹೋಗ್ತಾ 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 ಒಂದು ಕ್ರೈಮ್ ಥ್ರಿಲ್ಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಮೂವೀಸ್ ನೀವು ನೋಡ್ಬೇಕಂದ್ರೆ ಕನ್ನಡದಲ್ಲೇ ಅಮೆಝಾನ್ ಪ್ರೈಮ್ ಅಲ್ಲಿ ಅವೈಲೇಬಲ್ ಇದೆ. ಹೋಗಿ ನೋಡಿ, ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.